ಕರ್ತನಲ್ಲಿ ಪ್ರಿಯರೇ, ಆಸರೆ ಟಿವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗಿ ಮತ್ತೊಂದು ಆವರ್ತಿ ಸತ್ಯವೇದ ಶಾಲೆ ಇಬ್ರಿಯ ಪತ್ರಿಕೆಯ ಅಧ್ಯಯನಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ದೂತರಿಗಳಿಗಿಂತಲೂ ಉತ್ತಮನು ಎಂಬ ಈ ಒಂದು ದೇವರ ವಾಕ್ಯದ ಅಧ್ಯಯನದಲ್ಲಿ ಕಳೆದ ಸಂಚಿಕೆಗಳಲ್ಲಿ ನಾವು ಹಲವು ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಸರ್ವ ದೂತರಿಗಿಂತಲೂ ಉತ್ತಮನು ಎಂಬುದಾಗಿ ಹೇಳುವಂಥ 10 ವಿಷಯಗಳಲ್ಲಿ 6ನೇ ವಿಷಯಕ್ಕೆ ನಾವು ಈಗ ಪ್ರಾರ್ಥನೆಯೊಂದಿಗೆ ಪ್ರವೇಶಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಸರ್ವ ದೂತರಿಗಿಂತಲೂ ಉತ್ತಮನಾಗಿದ್ದಾನೆ. ಈ ಒಂದು ವಿಷಯವನ್ನು ಇಬ್ರಿಯ ವಿಶ್ವಾಸಿಗಳ ಹೃದಯದಲ್ಲಿ ದೃಢವಾಗಿ ಅವರು ನಂಬುವುದಕ್ಕೂ ಖಚಿತಪಡಿಸಿಕೊಳ್ಳುವುದಕ್ಕೂ ಅಪೊಸ್ತಲನಾದ ಪೌಲನು ಮಾಡುವಂಥ ಪ್ರಯತ್ನ ಈ ಮೊದಲನೇ ಅಧ್ಯಾಯದ ಒಂದೊಂದು ವಾಕ್ಯಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ 10 ವಿಷಯಗಳಲ್ಲಿ 6ನೇ ವಿಷಯವನ್ನು 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಿದೆ. ಆ ವಾಕ್ಯವು ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ: ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಈ 9ನೇ ವಾಕ್ಯ ಯೇಸು ಕ್ರಿಸ್ತನು ಸರ್ವ ಮನುಷ್ಯರಿಗಿಂತಲೂ ಸರ್ವ ಪ್ರವಾದಿಗಳಿಗಿಂತಲೂ ಸಕಲ ದೂತರುಗಳಿಗಿಂತಲೂ ಆತನು ಉನ್ನತನಾಗಿದ್ದಾನೆ, ಉತ್ತಮನಾಗಿದ್ದಾನೆ ಎಂಬುದನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುವುದಕ್ಕೆ ಪೌಲನು ಹೇಳುವಂಥ ವಿಶೇಷವಾದ ಮಾತಾಗಿದೆ. ಕೀರ್ತನೆಗಳ ಪುಸ್ತಕ 45ನೇ ಅಧ್ಯಾಯ ಅದರ 5, 6, 7 ವಾಕ್ಯಗಳನ್ನು ನಾವು ಓದುವಾಗ ಈ ಒಂದು ವಾಕ್ಯ ಭಾಗ ನಾವು ಅಲ್ಲೇ ಕಾಣಲಿಕ್ಕೆ ಸಾಧ್ಯವಿದೆ. ಆ ಕೀರ್ತನೆಯ ಭಾಗದಿಂದ ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ವಿಶೇಷತೆ ಏನೆಂಬುದನ್ನು ತಿಳಿಯಪಡಿಸುವುದಕ್ಕಾಗಿ ಆತನು ಹೇಳುವಂಥ ಮುಖ್ಯವಾದ ಸಂಗತಿ ಇಲ್ಲಿ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ದೂತರಿಗಿಂತ ಉತ್ತಮನಾಗಿದ್ದಾನೆ ಎಂದು ಹೇಳುವುದಕ್ಕೆ ಆತನು ತೆಗೆದುಕೊಳ್ಳುವ ಮೊದಲನೆಯ ಪದ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದೆ. ಇವತ್ತು ಅನೇಕರು ಧರ್ಮವನ್ನು ಪ್ರೀತಿಸುವವರಾಗಿರುತ್ತಾರೆ, ಆದರೆ ಅಧರ್ಮವನ್ನು ದ್ವೇಷಿಸದೆ ಧರ್ಮವನ್ನು ಪ್ರೀತಿಸುವುದರಿಂದ ಯಾವ ಪ್ರಯೋಜನ ಇರುವುದಿಲ್ಲ. ಯೇಸು ಕ್ರಿಸ್ತನ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು ಕೀರ್ತನೆಯಿಂದ ಆರಿಸಿಕೊಳ್ಳುವಂಥ ಈ ಭಾಗದಲ್ಲಿ ದೇವರ ಆತ್ಮನು ಪೌಲನಿಗೆ ಕೊಟ್ಟಿರುವ ಜ್ಞಾನದ ಪ್ರಕಾರ ಆತನು ಇಬ್ರಿಯ ವಿಶ್ವಾಸಿಗಳಿಗೆ ಬರೆದು ತಿಳಿಸುತ್ತಿದ್ದಾನೆ. ಯೇಸು ಕ್ರಿಸ್ತನಿಗಿಂತಲೂ ನೀವು ಮುಖ್ಯವಾದ ಸ್ಥಾನವನ್ನು ದೂತರುಗಳಿಗೆ ಕೊಡುವುದಾದರೆ ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸುವಂಥ ಯೇಸು ಕ್ರಿಸ್ತನಿಗೆ ಇರುವ ವಿಶೇಷತೆಯನ್ನು ನೀವು ತಿಳಿದುಕೊಳ್ಳಿರಿ ಎಂಬುದಾಗಿ ಪೌಲ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ಇದರಲ್ಲಿ ಮುಖ್ಯವಾಗಿ ನಾವು ಆ ವಾಕ್ಯದಲ್ಲಿ ಗಮನಿಸುವಂಥ ಕಾರ್ಯ ಏನೆಂದರೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದದರಿಂದ ದೇವರು ಯೇಸು ಕ್ರಿಸ್ತನನ್ನು ಸಕಲ ದೂತರಿಗಿಂತಲೂ ಸಕಲ ಪ್ರವಾದಿಗಳಿಗಿಂತಲೂ ಸಕಲ ಮನುಷ್ಯರಿಗಿಂತಲೂ ಉನ್ನತವಾದ ಉತ್ತಮವಾದ ಸ್ಥಾನವನ್ನು ಕೊಡುವುದಕ್ಕೆ ಕಾರಣವಾಗಿದ್ದ ಒಂದು ವಿಷಯವಾಗಿದೆ. ಆತನು ಧರ್ಮವನ್ನು ಪ್ರೀತಿಸಿದು ಮಾತ್ರವಲ್ಲದೆ ಆತನು ಅಧರ್ಮವನ್ನು ದ್ವೇಷಿಸಿದ್ದಾನೆ. ಧರ್ಮ ಅಧರ್ಮ ಈ ವಿಷಯಗಳ ಕುರಿತಾಗಿರುವಂಥ ತಿಳುವಳಿಕೆ ಒಬ್ಬ ಮನುಷ್ಯನಲ್ಲಿ ದೇವರು ಕೊಡುವಾಗ ಪ್ರೀತಿಸಬೇಕಾದದನ್ನು ಪ್ರೀತಿಸಿ ದ್ವೇಷಿಸಬೇಕಾದದನ್ನು ದ್ವೇಷಿಸುವುದಾದರೆ ಮಾತ್ರ ದೇವರು ಮೆಚ್ಚುಗೆಯನ್ನು ನಮಗೆ ಕೊಡಲು ಸಾಧ್ಯವಾಗುವಂಥದ್ದು.
ಈ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಆದದರಿಂದ ದೇವರು, ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ದೂತರುಗಳಿಗಿಂತಲೂ ಉತ್ತಮನು, ಉನ್ನತನು ಆಗಿರುವುದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಇದನ್ನು ಒಂದೊಂದಾಗಿ ಆತ್ಮನ ಜ್ಞಾನ ಕೊಟ್ಟ ಪ್ರಕಾರ ಪೌಲನು ಕ್ರಮಬದ್ಧವಾಗಿ ಇಬ್ರಿಯರಿಗೆ ತಿಳಿಸುತ್ತಿದ್ದಾನೆ. ಧರ್ಮವನ್ನು ಪ್ರೀತಿಸಬೇಕು, ಅಧರ್ಮವನ್ನು ದ್ವೇಷಿಸಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸಮಯದಲ್ಲಿ ಧರ್ಮವನ್ನು ಪ್ರೀತಿಸಿದು ಅಧರ್ಮವನ್ನು ದ್ವೇಷಿಸಿದು ಆದ ಅನೇಕ ಕಾರ್ಯಗಳು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಯಾವ ಪಾಪವೂ ಮಾಡದೇ ಇದ್ದಂಥ ಯೇಸು ಕ್ರಿಸ್ತನು ಧರ್ಮವನ್ನು ಪ್ರೀತಿಸಿ ನೆರವೇರಿಸುವುದಕ್ಕೋಸ್ಕರ ತನ್ನ ಸೃಷ್ಟಿಯಾದ ಯೋಹಾನನ, ಸ್ನಾನಿಕ ಯೋಹಾನನ ಕೈ ಕೆಳಗೆ ಯೋರ್ದಾನ್ ಹೊಳೆಯಲ್ಲಿ ಆತನು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಪಾರಿವಾಳದ ಪಾತಿಯಲ್ಲಿ ಆತನ ಮೇಲೆ ಇಳಿದು ಬರುವುದು, ಆಕಾಶದಲ್ಲಿ ಒಂದು ವಾಣಿ ಉಂಟಾಗುವುದು ನಾವು ಹೋದ ಸಂಚಿಕೆಗಳಲ್ಲಿ ನೋಡಿದ ಕಾರ್ಯವಾಗಿದೆ. ಒಬ್ಬ ಸೃಷ್ಟಿಯಾದ ಮನುಷ್ಯನ ಬಳಿಗೆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರುವಂಥ ಸಮಯದಲ್ಲಿ ಸೃಷ್ಟಿಯಾದ ಕೇವಲ ಮನುಷ್ಯನಾದ ಸ್ನಾನಿಕ ಯೋಹಾನನು ಸೃಷ್ಟಿಕರ್ತನಾದ ಯೇಸುವಿಗೆ ಹೇಳಿದಂಥ ಮಾತು ಇಲ್ಲಿ ಅನ್ವಯವಾಗುತ್ತದೆ. ನಿನ್ನ ಕಾಲಿನ ಕೆರೆಗಳು ಕೂಡ ಬಿಚ್ಚುವ ಆ ಒಂದು ಯೋಗ್ಯತೆ ನನಗಿಲ್ಲ, ಹೊರುವ ಯೋಗ್ಯತೆ ನನಗಿಲ್ಲ. ನಿನ್ನ ಕೈಗಳಿಂದ ನಾನು ದೀಕ್ಷಾಸ್ನಾನ ಆಗಬೇಕು ಎಂಬುದಾಗಿ ಸ್ನಾನಿಕ ಯೋಹಾನನು ಹೇಳುವ ಸಮಯದಲ್ಲಿ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೃಷ್ಟಿಯಾದ ಯೋಹಾನನಿಗೆ ಹೇಳಿದ ಮಾತು ಇಲ್ಲಿ ಬಹಳಷ್ಟು ಸಂಬಂಧವಾಗಿದೆ. ಆತನು ಹೇಳುತ್ತಾನೆ, ಹೀಗೆ ಎಲ್ಲ ಧರ್ಮವು ನೆರವೇರಿಸತಕ್ಕದು ಆಗಿದೆ ಎಂಬುದಾಗಿ. ನನ್ನನ್ನು ಕೇಳುವ ಪ್ರೀತಿಯ ವೀಕ್ಷಕರೇ, ನಿಮಗೊಂದು ಮಾತು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧರ್ಮವನ್ನು ನೆರವೇರಿಸುವುದಕ್ಕೆ ಯಾರಿಂದ ಸಾಧ್ಯ? ಧರ್ಮವನ್ನು ಪ್ರೀತಿಸುವವರಿಂದ ಮಾತ್ರ ಸಾಧ್ಯ. ಒಂದು ಕಾರ್ಯವನ್ನು ಸಂತೋಷದಿಂದ ನೀವು ಮಾಡುವುದಕ್ಕಾಗಿ ಮನಸ್ಸು ಮಾಡಬೇಕಾದರೆ ಮೊದಲು ಅದನ್ನು ಪ್ರೀತಿಸುವಂಥ ಒಂದು ಮನಸ್ಸು ನಿಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತನು ಹೇಳುವಂಥ ಮಾತಿದಾಗಿದೆ, ಹೀಗೆ ಎಲ್ಲ ಧರ್ಮವು ನೆರವೇರಿಸತಕ್ಕದಾಗಿದೆ. ಧರ್ಮವನ್ನು ನೆರವೇರಿಸುವಂಥವನು ಧರ್ಮವನ್ನು ಪ್ರೀತಿಸುವವನಿಗಿಂತ ಮಾತ್ರ ಸಾಧ್ಯವಾಗುವಂಥದ್ದು. ಅಷ್ಟೇ ಅಲ್ಲ, ಧರ್ಮಕ್ಕೆ ವಿರುದ್ಧವಾಗಿರುವಂಥ ಅಧರ್ಮ, ಬೆಳಕಿಗೆ ವಿರುದ್ಧವಾಗಿರುವಂಥ ಕತ್ತಲೆ, ಸತ್ಯಕ್ಕೆ ವಿರುದ್ಧವಾಗಿರುವಂಥ ಅಸತ್ಯ, ನೀತಿಗೆ ವಿರುದ್ಧವಾಗಿರುವಂಥ ಅನೀತಿ, ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹೊಂದುವ ಒಬ್ಬ ವ್ಯಕ್ತಿಗೆ ಮಾತ್ರ ಏನು ಪ್ರೀತಿಸಬೇಕು, ಏನು ದ್ವೇಷಿಸಬೇಕು ಎಂಬುದರ ಆ ಒಂದು ತಿಳುವಳಿಕೆಯ ಆಧಾರದಲ್ಲಿ ಪ್ರೀತಿಸಬೇಕಾದದನ್ನು ಪ್ರೀತಿಸುವುದಕ್ಕೂ ದ್ವೇಷಿಸಬೇಕಾದದನ್ನು ದ್ವೇಷಿಸುವುದಕ್ಕೂ ಸಾಧ್ಯವಾಗುವಂಥದ್ದು. ನನ್ನನ್ನು ಕೇಳುವ ಪ್ರೀತಿ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡುವವರಾಗಿಯೂ ಅಧರ್ಮವನ್ನು ದ್ವೇಷಿಸುವವರಾಗಿಯೂ ನೀವು ಇರುವುದಾದರೆ ನಿಮ್ಮನ್ನು ಸಹ ಉನ್ನತ ಸ್ಥಾನಕ್ಕೆ ಏರಿಸುವ, ನಿಮ್ಮ ಜೊತೆಗಾರರಿಗಿಂತಲೂ ಪರಮಾನಂದ ತೈಲವನ್ನು ನಿಮ್ಮ ತಲೆಯ ಮೇಲೆ ಅಭಿಷೇಕ ಮಾಡುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ಅದು ನಿಮ್ಮಲ್ಲಿ ಸಾಧ್ಯವಾಗುತ್ತದೆ. ದೀಕ್ಷಾಸ್ನಾನದ ಸಮಯದಲ್ಲಿ ಧರ್ಮವನ್ನು ನೆರವೇರಿಸಬೇಕು ಎಂಬುದಾಗಿ ಹೇಳಿದ ಕರ್ತನು ದೇವರ ಆಲಯಕ್ಕೆ ಬರುವಂಥ ಮತ್ತೊಂದು ಸನ್ನಿವೇಶವನ್ನು ನಾವು ಕಾಣುತ್ತೇವೆ. ನನ್ನ ಆಲಯವು ಅದು ಪ್ರಾರ್ಥನಾಲಯ ಎಂಬುದಾಗಿ ಕರೆಯಲ್ಪಡುತ್ತದೆ. ನೀವಾದರೂ ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಾ ಎಂಬುದಾಗಿ ಹೇಳಿ ಮಾರುವವರನ್ನು, ಕೊಂಡುಕೊಳ್ಳುವವರನ್ನು ದೇವರ ಆಲಯದಿಂದ ಹೊರಗೆ ಹಾಕುವ ಯೇಸು ಸ್ವಾಮಿಯ ಮುಖದಲ್ಲಿ ಅಧರ್ಮದ ಮೇಲೆ ಇರುವಂಥ ದ್ವೇಷವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ದೇವರ ಆಲಯವನ್ನು ವ್ಯಾಪಾರ ಸ್ಥಳವನ್ನಾಗಿ ಮಾಡಿ ಇರುವುದನ್ನು ಕಂಡ ಯೇಸು ಕ್ರಿಸ್ತನು
ಧರ್ಮವನ್ನು ಪ್ರೀತಿಸಿದ ಅದೇ ಹೃದಯ ಉಳ್ಳವನು, ಧರ್ಮವನ್ನು ನೆರವೇರಿಸಿದ ಅದೇ ಮನಸ್ಸುಳ್ಳ ಕರ್ತನು ಅಧರ್ಮವನ್ನು ನೋಡಿ ಅದನ್ನು ಸಹಿಸಲಿಕ್ಕಾಗದೆ ಮಾರುವವರನ್ನು, ಕೊಂಡುಕೊಳ್ಳುವವರನ್ನು ದೇವರ ಆಲಯದೊಳಗಿಂದ ಹೊಡೆದು ಹೊರಗೆ ಕಳುಹಿಸುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ಕರ್ತನ ವಾಕ್ಯ ನಮಗೆ ತಿಳಿಯಪಡಿಸುವಂಥ ಮಾತೇನಾಗಿದೆ? ನಿಶ್ಚಯವಾಗಿಯೂ ಧರ್ಮವನ್ನು ಪ್ರೀತಿಸುವವರಾಗಿ ಅಧರ್ಮವನ್ನು ದ್ವೇಷಿಸುವವರಾಗಿ ಯೇಸು ಕ್ರಿಸ್ತನ ಹಾಗೆ ಮನಸ್ಸುಳ್ಳವರಾಗಿ ನಾವು ಮಾರ್ಪಡುವುದೇ ಉನ್ನತ ಸ್ಥಾನವನ್ನು ಏರುವುದಕ್ಕೂ ಪರಮಾನಂದ ತೈಲವನ್ನು ನಮ್ಮ ತಲೆ ಮೇಲೆ ಅಭಿಷೇಕವಾಗಿ ಹೊಂದುವುದಕ್ಕೂ ನಮಗೆ ದಾರಿ ಮಾಡುವಂಥ ಮಾರ್ಗ. ನಿಶ್ಚಯವಾಗಿ ಇದು ನಿಮ್ಮ ಜೀವಿತದಲ್ಲಿ ಈ ಒಂದು ಧ್ಯಾನ, ಈ ಒಂದು ಅಧ್ಯಯನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಲಿ ಎಂಬುದಾಗಿ ಕರ್ತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕ್ರೈಸ್ತ ಜೀವಿತದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡುವಂಥ ಒಂದು ಕಾರ್ಯವಾಗಿದೆ. ಅನೇಕರು ಧರ್ಮವನ್ನು ಪ್ರೀತಿಸುತ್ತಾರೆ, ಆದರೆ ಅಧರ್ಮವನ್ನು ದ್ವೇಷಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವ ಉದ್ದೇಶಗಳಿಂದ ಈ ಒಂದು ಕಾರ್ಯವನ್ನು ಈ ಪ್ರಕಾರವಾಗಿ ಜನರು ಮಾಡುತ್ತಾರೆ ಅಂದರೆ ಅದೊಂದು ದೊಡ್ಡ ಪ್ರಶ್ನೆಯಾಗಿದೆ. ದೇವರು ನಮ್ಮನ್ನು ಮೆಚ್ಚಬೇಕೆಂದರೆ ಧರ್ಮವನ್ನು ಪ್ರೀತಿಸುವವರಾಗಿ ಮಾತ್ರ ಇದ್ದರೆ ಸಾಲದು, ಅಧರ್ಮವನ್ನು ದ್ವೇಷಿಸುವವರಾಗಿಯೂ ನಾವಿರಬೇಕು. ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಹೇಳುತ್ತಿದ್ದಾರೆ, ಯೇಸು ಕ್ರಿಸ್ತನನ್ನು ಸರ್ವ ಪ್ರವಾದಿಗಳಿಗಿಂತಲೂ ಸರ್ವ ದೂತರಿಗಿಂತಲೂ ಉನ್ನತ ಸ್ಥಾನಕ್ಕೆ ಏರಿಸಿ ಆತನ ಜೊತೆಗಾರರಿಗಿಂತ ಆತನಿಗೆ ಆನಂದ ತೈಲದಿಂದ ಅಭಿಷೇಕ ಮಾಡುವುದಕ್ಕೆ ಕಾರಣವಾದ ವಿಚಾರ, ಆತನು ಧರ್ಮವನ್ನು ಪ್ರೀತಿಸಿದೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಆತನು ಅಧರ್ಮವನ್ನು ದ್ವೇಷಿಸಿದಾನು. ಇವತ್ತು ಕ್ರೈಸ್ತರೆಂಬ ನಾಮವನ್ನು ಹೊಂದಿರುವಂಥ ನಾವುಗಳು ಅನೇಕರಿಗೆ ಒಂದು ಮಾದರಿಯಾಗಿ ಮಾರ್ಪಡೋಣ. ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದು ಫಿಲಿಪಿಯ ಪತ್ರಿಕೆಯಲ್ಲಿ ಪೌಲ ಹೇಳುವಂಥ ಒಂದು ಆಹ್ವಾನವಾಗಿದೆ. ಯಾವ ವಿಷಯದಲ್ಲಿ? ಈ ಲೋಕವು ಧರ್ಮದಿಂದ ಮಾತ್ರ ತುಂಬಿದ ಲೋಕ ಅಲ್ಲ, ಅಧರ್ಮವೂ ಕೂಡ ಮೀರಿ ಹೋಗುತ್ತಿರುವಂಥ ಒಂದು ಕಾಲವಾಗಿದೆ. ನಾವು ಬದುಕುವಂಥ ಈ ಲೋಕವು, ನಾವು ಬದುಕುವಂಥ ಈ ಕಾಲವು. ಆದರೆ ಪವಿತ್ರ ವಚನ ಹೇಳುತ್ತದೆ, ಯಾವತ್ತೂ ಧರ್ಮವನ್ನು ಜಯಿಸಲಿಕ್ಕೆ ಅಧರ್ಮಕ್ಕೆ ಸಾಧ್ಯ ಇಲ್ಲ, ಬೆಳಕನ್ನು ಜಯಿಸಲಿಕ್ಕೆ ಕತ್ತಲೆಗೆ ಸಾಧ್ಯವಿಲ್ಲ, ಸತ್ಯವನ್ನು ಜಯಿಸಲಿಕ್ಕೆ ಅಸತ್ಯಕ್ಕೆ ಸಾಧ್ಯ ಇಲ್ಲ, ನೀತಿಯನ್ನು ಜಯಿಸಲಿಕ್ಕೆ ಅನೀತಿಗೂ ಸಾಧ್ಯ ಇಲ್ಲ. ಹಾಗಾದರೆ ಈ ಲೋಕದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿರುವಂಥ ಕರ್ತನು ನಮಗೆ ಕೊಟ್ಟಿರುವಂಥ ಆಲೋಚನೆಯ ಮಾರ್ಗ ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಬೇಕು ಎಂಬುದಾಗಿದೆ. ನೀವು ಕ್ರಿಸ್ತನವರಾಗಿದ್ದರೆ ಈ ಒಂದು ಧರ್ಮದ ಮಾರ್ಗ, ಅಧರ್ಮವನ್ನು ದ್ವೇಷಿಸುವಂಥ ಮಾರ್ಗ, ಇದು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾಗಿದೆ. ನಿಮ್ಮಿಂದ ಅದು ದೂರ ಇಡಕ್ಕೆ ಸಾಧ್ಯವಾಗಬಾರದು. ಒಂದೇ ಹೃದಯ, ಸತ್ಯವನ್ನು ಪ್ರೀತಿಸೋಣ, ಬೆಳಕನ್ನು ಪ್ರೀತಿಸೋಣ, ನೀತಿ ಅನ್ನು ಪ್ರೀತಿಸೋಣ, ಧರ್ಮವನ್ನು ಪ್ರೀತಿಸೋಣ. ಅದೇ ಸಮಯದಲ್ಲಿ ಕತ್ತಲೆಯನ್ನು ಮತ್ತು ಅಧರ್ಮವನ್ನು, ಅನೀತಿಯನ್ನು, ಅಸತ್ಯವನ್ನು ನಾವು ದ್ವೇಷಿಸುವವರಾಗಿ ಇರೋಣ. ಯಾಕೆಂದರೆ ಅದು ನಮ್ಮ ಕರ್ತನು ಮಾಡಿರುವಂಥ ಕಾರ್ಯವಾಗಿದೆ. ಇದರಿಂದಲೇ ಇಲ್ಲಿ ಅಪೊಸ್ತಲನಾದ ಪೌಲನು ಎತ್ತಿ ಹೇಳುತ್ತಿರುವಂಥ ಮಾತನ್ನು ನೀವು ಗಮನಿಸಬೇಕಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದದರಿಂದ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅನ್ನುವ ಆಸೆ ನಿಮ್ಮಲ್ಲಿದ್ದರೆ, ನಿಮ್ಮ ಜೊತೆಗಾರರಿಗಿಂತ
ಆತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಿ ಪರಮಾನಂದ ತೈಲದಿಂದ ನಿಮ್ಮನ್ನು ಅಭಿಷೇಕಿಸಬೇಕಾದರೆ ನಿಮ್ಮನ್ನು ಕರೆದ ದೇವರು ನಿಮ್ಮ ಕುರಿತಾಗಿ ಒಂದು ವಿಷಯವನ್ನು ನಿರ್ಧರಿಸಬೇಕು. ಅದೇನೆಂದರೆ, ನೀವು ನಿಮ್ಮ ಜೀವಿತದಲ್ಲಿ ಧರ್ಮವನ್ನು ಪ್ರೀತಿಸಿದ್ದೀರಾ, ಅಧರ್ಮವನ್ನು ದ್ವೇಷಿಸಿದ್ದೀರಾ ಎಂಬುದು. ನಿಶ್ಚಯವಾಗಿ ಈ ಒಂದು ಜೀವಿತದ ಅನುಭವವನ್ನು ಸವಾಲಾಗಿ ತೆಗೆದುಕೊಂಡು ನಮ್ಮ ಜೀವಿತವನ್ನು ಮುಂದೆ ನಡೆಸುವುದಕ್ಕೆ ದೇವರು ನಮಗೆ ಕೃಪೆಯನ್ನು ದಯಪಾಲಿಸಲಿ. ಅಪೊಸ್ತಲನಾದ ಪೌಲನು ಇಲ್ಲಿ ತಿಳಿಯಪಡಿಸುವಂಥ ಮಾತು ಏನಾಗಿದೆ? ಯೇಸು ಕ್ರಿಸ್ತನು ಸಕಲ ದೂತರಿಗಿಂತಲೂ ಉನ್ನತನಾಗಿದ್ದಾನೆ. ಕಾರಣ, ಆತನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವಂಥದ್ದಾಗಿದೆ. ಮಾತ್ರವಲ್ಲ, ಆತನು ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿದ್ದಾನೆ. ಈ ಕಾರಣದಿಂದ ಪೌಲ ಇಬ್ರಿಯರಿಗೆ ಪತ್ರಿಕೆ ಬರೆಯುತ್ತಾ ಇದ್ದಾನೆ. ಈಗ ನೀವೇ ಹೇಳಿ, ದೂತರು ಉತ್ತಮರೋ ಅಥವಾ ಯೇಸು ಕ್ರಿಸ್ತನು ಅವರಿಗಿಂತ ಉತ್ತಮನು? ಈ ವಿಚಾರಗಳನ್ನು ಇಬ್ರಿಯರ ಮುಂದೆ ಬರೆದು ಇಟ್ಟು ಯಾವತ್ತೂ ಅವರಿಗೆ ಹೃದಯವನ್ನು ಇನ್ನೊಂದಾವರ್ತಿ ಹಿಂಜಾರಿ ಹೋಗದ ಹಾಗೆ ಅವರ ಹೃದಯದ ಹಲಿಗೆಯ ಮೇಲೆ ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯಿಂದ ಬರೆದು ಅವರ ಹೃದಯವನ್ನು ಕ್ರಿಸ್ತನಲ್ಲಿ ದೃಢಪಡಿಸ್ತಾ ಇದ್ದಾನೆ. ಇವತ್ತು ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರ, ಮನುಷ್ಯರನ್ನು ಅವರ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನೀವು ಧರ್ಮವನ್ನು ಪ್ರೀತಿಸಿ ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಅಧರ್ಮವನ್ನು ದ್ವೇಷಿಸುವವರಾಗಿ ಇಲ್ಲದೆ ಹೋದರೆ ಖಂಡಿತ ದೇವರ ಮುಂದೆ ನೀವು ತಪ್ಪುಗಾರರಾಗ್ತೀರಾ. ಇವತ್ತು ಕರ್ತನು ನಮಗೆ ಕೊಡುವಂಥ ಮಾತಿದಾಗಿದೆ, ನೀನು ನನ್ನವನಾಗಿರು, ನನ್ನ ಮನಸ್ಸುಳ್ಳವನಾಗಿರು. ಅದು ಹೇಗೆ ಸಾಧ್ಯ? ಕೀರ್ತನೆಯಲ್ಲಿ ಹೇಳಿರುವಂಥ ವಾಕ್ಯ ಇಬ್ರಿಯ ಪತ್ರಿಕೆಯಲ್ಲಿ ತಿರುಗಿ ಎತ್ತಿ ಹೇಳುವುದರ ಮೂಲಕವಾಗಿ ಅಪೊಸ್ತಲನಾದ ಪೌಲನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ನೀವು ಧರ್ಮವನ್ನು ಪ್ರೀತಿಸಿರಿ, ಅಧರ್ಮವನ್ನು ದ್ವೇಷಿಸಿರಿ. ಇದು ದೇವರಿಗೆ ಮೆಚ್ಚುಗೆ ಆಗ್ತದೆ. ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರಲ್ಲ, ಇದು ಪೌಲ ಹೇಳ್ತಾನೆ. ಯಾಕೆಂದರೆ ಪೌಲನ ಸೇವೆಯು ಕೂಡ ಧರ್ಮವನ್ನು ಪ್ರೀತಿಸುವಂಥ ಸೇವೆಯಾಗಿತ್ತು, ಅದೇ ಸಮಯದಲ್ಲಿ ಅಧರ್ಮವನ್ನು ದ್ವೇಷಿಸುವಂಥ ಸೇವೆಯಾಗಿತ್ತು ಅಪೊಸ್ತಲನಾದ ಪೌಲನು ಮಾಡಿದ್ದು. ಅದಕ್ಕೆ ಪೌಲ ಹೇಳ್ತಾನೆ, ದೇವರನ್ನು ಮನುಷ್ಯರನ್ನು ಒಂದೇ ರೀತಿಯಲ್ಲಿ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ದೇವರನ್ನು ಮೆಚ್ಚಿಸುತ್ತೀರೋ ಅಥವಾ ಮನುಷ್ಯರನ್ನು ಮೆಚ್ಚಿಸುತ್ತೀರೋ? ದೇವರನ್ನು ಮೆಚ್ಚಿಸುವುದಾದರೆ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ರೈಸ್ತ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತಗಳಲ್ಲಿ, ನಮ್ಮ ಸೇವೆಯ ಜೀವಿತಗಳಲ್ಲಿ ಒಂದು ಕಾರ್ಯವನ್ನು ನಾವಿವತ್ತು ನಿರ್ಧರಿಸಿಕೊಳ್ಳೋಣ. ಅದು ಏನು? ಧರ್ಮವಾದದ್ದು ಎಲ್ಲಿ ಕಂಡರೂ ಅದನ್ನು ಒಪ್ಪಿಕೊಳ್ಳುವ ಮತ್ತು ಅದನ್ನು ಪ್ರೀತಿಸುವ ಒಂದು ಮನಸ್ಸು ನನ್ನಲ್ಲಿ ಇರುವ ಹಾಗೆಯೇ, ಅಧರ್ಮ ಎಲ್ಲೇ ನೋಡಿದರೂ ಅದರ ಮುಂದೆ ಕಣ್ಣು ಮುಚ್ಚಿಕೊಳ್ಳುವುದಕ್ಕಲ್ಲ, ಅದನ್ನು ಮುಚ್ಚಿ ಇಟ್ಟುಕೊಳ್ಳುವುದಕ್ಕಲ್ಲ, ಅದನ್ನು ದ್ವೇಷಿಸುವಂಥ ಒಂದು ಮನಸ್ಸು ನನ್ನ ಹೃದಯದಲ್ಲಿ ಉಂಟಾಗಲಿ ಎಂಬ ಒಂದು ಪ್ರಾರ್ಥನೆ ಇವತ್ತು ನಮ್ಮ ಜೀವಿತದಲ್ಲಿ ಉಂಟಾಗಲಿ. ನಿಶ್ಚಯವಾಗಿಯೂ ಈ ಒಂದು ಸಂಚಿಕೆ ನಿಮ್ಮ ಜೀವಿತದಲ್ಲಿ ಆಳವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ, ನಿಮ್ಮ ಮುಂದಿನ ಜೀವಿತದಲ್ಲಿ ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸುವುದರ ಮೂಲಕವಾಗಿ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಒಂದು ಅಭಿಷೇಕ ದೇವರ ಕೈಗಳಿಂದಲೇ ಹೊಂದುವುದಕ್ಕೆ ನಿಮ್ಮ ಜೀವಿತದಲ್ಲಿ ಈ ಸಂಚಿಕೆಯ ಧ್ಯಾನದ ಮೂಲಕವಾಗಿ ಕಾರಣವಾಗಲಿ
ಎಂಬುದಾಗಿ ಕರ್ತನಲ್ಲಿ ನಾನು ನಿಮ್ಮನ್ನು ಹಾರೈಸ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ಈ ಸಂಚಿಕೆಯನ್ನು ನಾವು ಮುಕ್ತಾಯಗೊಳಿಸುವುದಕ್ಕೆ ನಮ್ಮನ್ನು ಸಮರ್ಪಿಸೋಣ. ಇನ್ನೊಂದು ಸಾರಿ ತಿಳ್ಕೊಳ್ಳಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ನಾವು ಕರೆಯಲ್ಪಟ್ಟವರಲ್ಲ, ದೇವರನ್ನು ಮೆಚ್ಚಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಾಗಾದರೆ ನಾವು ಯೇಸು ಕ್ರಿಸ್ತನ ಮನಸ್ಸುಳ್ಳವರಾಗಿದ್ದು ಧರ್ಮವನ್ನು ಪ್ರೀತಿಸೋಣ, ಅಧರ್ಮವನ್ನು ದ್ವೇಷಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಗಾಗಿ. ನಮ್ಮನ್ನು ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ನಿನ್ನ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಜೀವಿತದ ಕುರಿತಾಗಿ ನಾವು ನಿನ್ನ ವಾಕ್ಯದಲ್ಲಿ ತಿಳಿದುಕೊಂಡಿರುವ ಪ್ರಕಾರ ನಮ್ಮ ಜೀವಿತದಲ್ಲಿ ಅನೇಕಾವರ್ತಿ ನಾವು ಧರ್ಮವನ್ನು ಪ್ರೀತಿಸುತ್ತೇವೆ, ಆದರೆ ಅಧರ್ಮವನ್ನು ಕೂಡ ದ್ವೇಷಿಸಲಿಕ್ಕಾಗದೇ ಇರುವ ಒಂದು ಸೋಲು ಅಪಚಯ ನಮ್ಮಲ್ಲಿದೆ. ಇವತ್ತು ನಿನ್ನ ಮುಂದೆ ನಮ್ಮನ್ನು ಸಮರ್ಪಿಸಿಕೊಡ್ತಾ ಇದ್ದೇವೆ. ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಮ್ಮಲ್ಲಿಯೂ ಇರಲಿ ಕರ್ತನೆ. ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸುವುದರ ಮೂಲಕ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಕೃಪೆ ನೀಡು. ನಿನ್ನ ವಾಕ್ಯದ ಧ್ಯಾನ ನಮ್ಮ ಎಲ್ಲರ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಲಿ. ಮಹಿಮೆ ನಿನಗೆ ಸಲ್ಲಲಿ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ಈ ಅಧ್ಯಯನದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಸದಾ ವೀಕ್ಷಿಸಿ ಸತ್ಯವೇದ ಶಾಲೆ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು.